ನಿಮ್ ಬಿಳಿ ಅಂತ ಹೆಸರು ಹಾಕಿಟ್ರು? ಅಯ್ಯೋ ಇವ್ನು ಇಷ್ಟು ಉದ್ದ ಇದ್ರು ಲಂಬು ಅಂತ ಹೆಸರಿಡಿಲ್ವಾ? ಆ ಹೆಸರಿಟ್ಟಿರೋದು ಅವನ್ಗಲ್ಲ. ಏಯ್ ಜಿಪ್ಪಾಕಳ, ಅವ್ನ್ ಬಿಟ್ಟಾಕು, ನೀನ್ ಹೇಳು. ಅಯ್ಯೋ ಅದೊಂದ್ ದೊಡ್ಡ ಸ್ಟೋರಿ. ನಮ್ಮ ಅಮ್ಮಂಗೆ 15 ವರ್ಷ ಆದ್ರೂ ಮಕ್ಕಳಾಗಿಲ್ವಂತೆ. ನಿಮ್ಮ ಅಪ್ಪಂಗೆ? ಅವನಿಗೊಂದ್ 3-4 ಆಗಿತ್ತು. ಸಾಕ್ ನಿಲ್ಸಲ್ಲ, ನೀನ್ ಸ್ಟೋರಿ ಅವನಿಗೆ ಬೇಕು. ಈಗ ಪ್ರಿಂಟ್ ತೆಗಿಬೇಕು. ಏಯ್ ಇವಳು ಯಾರೋ ಸಕ್ಕ ತಗೊಳ್ ಮಗ, ಸಿಕ್ಕಿದ್ರೆ ಸ್ನಾನ ಮಾಡಿಸ್ಬಿಡದೆ. ಏಯ್ ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಯಾವಾಗ್ಲೂ ಹುಡುಗಿರ್ ಪ್ರಿಂಟ್ ತಗೊಂಡು ಇಂಕೆಲ್ಲ ಖಾಲಿ ಮಾಡ್ತೀರಾ? ಇಂಕ್ ಇರೋದೇ ಖಾಲಿ ಮಾಡಕ್ಕೆ. ನೀನು ಬಾರ ಹೊರಗೆ. ಜಯಣ್ಣ ವೆಂಕಟೇಶ್ವರ ಬಾರ್ ಅನ್ಕೊಂಡ್ ಬಂದ್ಬಿಟ್ನೋ ಏನೋ. ಏಯ್ ಬಂದ್ರಲ್ಲ. ಓ ಏನ್ ಜಯಣ್ಣ? ಸತ್ಯ, ಹಾ, ಇದನ್ನ ಇಟ್ಕೊಂಡು 200 ರೂಪಾಯಿ ಕೊಡಪ್ಪ. 200 ರೂಪಾಯಿ ಈ ಟಿವಿನ ನೋಡಕ್ ಚೆನ್ನಾಗೈತೆ. ಇದು ನನ್ನ ಹೆಂಡತಿ ತರ, ಅಂದ್ರೆ ನೋಡಕ್ ಮಾತ್ರ ಚೆನ್ನಾಗಿದೆ, ಹಾ. ಆದ್ರೆ 2 ವರ್ಷದಿಂದ ಏನು ತೋರಿಸ್ತಾ ಇಲ್ಲ. ನೀನ್ ಹೆಂಡ್ತಿನ ಕರ್ಕೊಂಡ್ ಬಂದಿದ್ರೆ 500 ಕೊಡ್ತಿದ್ವಿ. ಕೇಳ. ಈ ಸೈಜು ನಮಗ್ ಬೇಡ. ಬೇಡವಾ? ಬೇಡ. ಬೇಡವಾ? ಏ ಬೇಡ, ಬೇಡ, ಹೋಗು. ಓಕೆ, ಲಕ್ಷ್ಮಿ ಬೇಕು ಈಗ. ಜಯಣ್ಣ ಆ, 200 ರೂಪಾಯಿ ಕೊಡ್ತೀನಿ, ಟಿವಿ ಕೊಟ್ಬಿಟ್ಟು ಹೋಗು. 210. ಆಗ್ಲೇ 200 ಅಂದೆ. ಅದು ಆಗ 10 ಅಡಿನೂ ಮುಂದಕ್ಕೆ ಹೋಗಿಲ್ಲ. 10 ರೂಪಾಯಿ ಜಾಸ್ತಿನಾ? 220. ಅಯ್ಯೋ ಎಷ್ಟು ಕೊಡೋ ಬೇಗ. ಯಾರು ಕೆ ಮಂಜು ಅವರ? ಹಾ ಸರಿ 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 ಸರಿ. ಅದೇ ಫೈನಾನ್ಸ್ ವಿಚಾರಿಸ್ತಾನೆ. ಏನ್ ನೋಡ್ತಾ ನಿಂತಿದ್ರ? ಏನ್ ಬೇಕು? ದುಡ್ಡು ಯಾವ ದುಡ್ಡು? ಬೇಸಾಯ ಮಾಡಕ್ಕೆ ನನ್ನ ಹತ್ರ ಸಾಲ ತಗೊಂಡು ಸಾಲ ತೀರ್ಸಕ್ಕಾಗ್ದೆ ನೇಣ್ ಹಾಕೊಂಡ್ ಸತ್ತ ಮಾರಪ್ಪನ ಹೆಣ ಎತ್ತಕ್ ಬಿಡ್ದೆ ನಾನ್ ದುಡ್ಡು ಕೊಡು ಅಂತ ಕೂತ್ಕೊಂಡಾಗ ದುಡ್ಡು ನಾನ್ ಕೊಡ್ತೀನಿ ಅಂತ ವಹಿಸ್ಕೊಂಡು ಅವನಿಗೆ ಜಾಮೀನ್ ಕೊಟ್ಟು ನನಗ್ ಜಾಮೂನ್ ತಿನ್ನಿಸ್ದಲ್ಲ ಆ ದುಡ್ಡು. ಅದ ಒಂದ್ 5 ವರ್ಷ ಟೈಮ್ ಕೊಡು, ಆಮೇಲೆ ಕೊಡ್ತೀನಿ. 5 ನಿಮಿಷನೂ ಟೈಮ್ ಕೊಡಲ್ಲ ಕಣ. ಏನ್ ಮುಖ ನೋಡ್ತಾ ನಿಂತಿದ್ರ? ಎತ್ಕೊಂಡ್ಬಿಟ್ರಲ್ಲ ಎಲ್ಲಾನ. ನಡಿಯೋ ನಂದು ನಂದು ಇದು ನಂದು ಇದು ನಂದು ನಂದು ತಗೊಳ್ಳಿ ತಗೊಳ್ಳಿ, ಯಾವ್ದನ್ ಬೇಕಾದ್ರೆ ತಗೊಳ್ಳಿ, ಇದನ್ನ ಮಾತ್ರ ಮುಟ್ಬೇಡಿ, ಇದೊಂದನ್ನ ಮಾತ್ರ ಮುಟ್ಬೇಡಿ. ಬಂಗಾರಿ ನಿಮ್ ಹುಡುಗರಿಗಳು ಯಾವ್ದನ್ ಬೇಕಾದ್ರೆ ಎತ್ಕೊಳ್ಳಿ, ಇದೊಂದನ್ನ ಮಾತ್ರ ಎತ್ಕೋಬೇಡ ಅಂತ ಹೇಳು ಪ್ಲೀಸ್ ಪ್ಲೀಸ್. ಅಂತದೇನೈತ್ಲಾ ಅದ್ರಲ್ಲಿ? ಇದು ನಮ್ ದೊಡ್ಡನ ಮಾವ ನನ್ ಮೇಲಿನ ಪ್ರೀತಿಗೋಸ್ಕರ ಜರ್ಮನಿಯಿಂದ ಕೊಟ್ಟು ಕಳ್ಸಿರೋದು. 4 ಲಕ್ಷ ರೂಪಾಯಿ ಆಗತ್ತೆ ಇದಕ್ಕೆ. ನಾನ್ ಬಿಡಲ್ಲ. ಏಯ್ ಅದನ್ನೆಲ್ಲ ಅಲ್ಲೇ ಇಟ್ರಲ್ಲ, ಅದ್ ಒಂದು ಮಾತ್ರ ತಕ ಬಂದ್ರಲ್ಲ. ಬೇಡ. ಏಯ್ ಆನ್ ಮಾಡ್ಲಾ? ಸತ್ಯ ನನ್ಗೇನ್ ಮಾಡ್ತಾ ಗೊತ್ತಾ ಬಿಡಲ್ರಿ ಇವನು. ನೀನುನಾ? ಸಾರಿ, ಒಂದ್ ಫ್ಲೋನಲ್ಲಿ ಹೇಳ್ಬಿಟ್ಟೆ, ಏನು ಮಾಡಿಲ್ಲ. ಕೇಳಿದ್ಯನಮ್ಮ ಸೀತಮ್ಮ, ಈ ನಿನ್ನ ಮಗನ ಕಲ್ಯಾಣ ಗುಣಗಳನ್ನ. ಹೆಮ್ಮೆ ಬೇರೆ. ಅಯ್ಯ ಇವ್ ಅಮ್ಮನ ಹತ್ರ ಏನ್ ಪುರಾಣ ಮಾತಾಡ್ತಿದ್ರಿ ಪಟೇಲ್ರೆ? ಅಮ್ಮ ಮಗನ ಊರ್ ಬಿಟ್ಟು ಓಡ್ಸಿ. ಇವ್ರ ಅಪ್ಪನ್ನ ಅವತ್ತೇ ಊರಿಂದ ಓಡಿಸಿದ್ದಿದ್ರೆ ನಮ್ಮೂರ್ಗೆ ಈ ಗತಿ ಬರ್ತಿರ್ಲಿಲ್ಲ. ಅಪ್ಪನ ಹಾಗೆ ಮಗ ಕಳ್ಳ ಸುಳ್ಳ ಮನೆ ಹಾಳ. ಪಟೇಲ್ರೆ, ದಯಮಾಡಿ ನನ್ ಗಂಡದ ಬಗ್ಗೆ ಯಾರು ಮಾತಾಡ್ಬಾರ್ದು ಅಂತ ಹೇಳಿ. ಯಾಕಮ್ಮ ಮಾತಾಡ್ಬಾರ್ದು? ಮಾಡಿದ್ದನ್ ತಾನೇ ಹೇಳ್ತಿರೋದು. ಹೋ, ಯಾವಾಗ್ಲೂ ಚೇಲ ಕೆಲಸ ಮಾಡ್ಕೊಂಡು ಬೇರೆಯವ್ರ ಹಿಂದೆ ತಿರ್ಗೋ ನಿನಗೇನ್ ಗೊತ್ತು? ಸುಮ್ನಿರು. ಸತ್ಯ ಏನು ಅಂತ ನಿಮಗ್ ಗೊತ್ತಲ್ಲ ಪಟೇಲ್ರೆ. ಈಗ ಹಳೆ ವಿಷಯಗಳೆಲ್ಲ ಬೇಡ ಸೀತಮ್ಮ. ನಿನ್ನ ಮಗ ಸತ್ಯ ಹರಿಶ್ಚಂದ್ರನಿಂದ ಈ ಊರಿಗೆ ತೊಂದರೆ ಆಗಿರೋದಂತೂ ನಿಜ. ಅದನ್ನ ನೀನು ಒಪ್ಲೇಬೇಕು. ನಿನ್ನ ಮಗನ ತೊಂದರೆ ಇಲ್ಲದೆ ಈ ಊರು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಒಂದೋ ನೀವಿಬ್ರು ಈ ಊರಿಂದ ದೂರ ಹೋಗ್ಬೇಕು, ಇಲ್ಲ ಈ ಊರು ನಿಮ್ಮಿಬ್ರಿಂದ ದೂರ ಆಗ್ಬೇಕು. ನನಗೇನೋ ನೀವಿಬ್ರು ಈ ಊರಿಂದ ಹೋಗದೆ ವಾಸಿ ಅಂತ ಅನ್ಸ್ತದೆ. ಹಾಗನ್ಬೇಡಿ ಪಟೇಲ್ರೆ. ಯಾವುದೇ ವ್ಯಕ್ತಿಗೆ ಹೆಸರು, ಮನೆತನ, ಊರೇ ಅವ್ರ ಆಸ್ತಿ. ಅದನ್ನೇ ಕಿತ್ಕೊಂಡ್ರೆ ಹೇಗೆ? ನಿನ್ನ ಮಗ ನಮ್ ಪ್ರಾಣ ಒಂದು ಬಿಟ್ಟು ಇನ್ನೆಲ್ಲ ಕಿತ್ಕೊಂಡಿದ್ದಾಯ್ತು. ಸ್ವಲ್ಪ ದಿವಸ ಆದ್ಮೇಲೆ ಕಿತ್ಕೋತೀನಿ. ನೆಕ್ಸ್ಟ್ ಪಟೇಲ ನಾನೇ. ಕಂಗ್ರ್ಯಾಚುಲೇಷನ್. ಓಕೆ ಓಕೆ. ಪಟೇಲ್ರೆ, ನನ್ಗೊಂದೇ ಒಂದು ಅವಕಾಶ ಕೊಡಿ. ಇನ್ಯಾವತ್ತೂ ಯಾರಿಗೂ ನನ್ ಮಗನಿಂದ ತೊಂದರೆ ಆಗಲ್ಲ ಅಂತ ನಾನ್ ಮಾತು ಕೊಡ್ತೀನಿ. ಒಂದು ಕೊನೆ ಅವಕಾಶ. ನಿಮಗ್ ಕೈ ಮುಗಿತೀನಿ ಪಟೇಲ್ರೆ. ಏನಂತೀರಿ ಶಾಸ್ತ್ರಿಗಳ? ನೀವೇನಂತೀರಿ? ಇದೊಂದ್ ಸರ್ತಿ ಕ್ಷಮಿಸ್ಬೋಣ. ಸರಿ, ಒಂದು ಕೆಲಸ ಮಾಡೋಣ. ನೀವೇನು ಊರ್ ಬಿಟ್ಟು ಹೋಗೋದು ಬೇಕಾಗಿಲ್ಲ. ನಿಮ್ಮಿಬ್ರಿಗೂ 30 ದಿವಸ ಟೈಮ್ ಕೊಡ್ತೀನಿ. ಆ 30 ದಿವಸದಲ್ಲಿ
ಈ ಪಂಚಾಯಿತಿಗೆ ನಿನ್ನ ಮಗನ ಬಗ್ಗೆ ಒಂದೇ ಒಂದು ದೂರು ಕೂಡ ಬರ್ಕೊಡ್ದು. ಬಂತು ಅಂತಂದ್ರೆ ಇಡೀ ಊರಿನ ಜನ ಯಾರು ನಿಮ್ಮ ಮನೆಗೆ ಬರಲ್ಲ, ನಿಮ್ಮ ಜೊತೆಲಿ ಮಾತಾಡಲ್ಲ, ಊರಲ್ಲಿ ನಡೆಯೋ ಯಾವುದೇ ಶುಭ ಕಾರ್ಯಕ್ಕೂ ನಿಮ್ಮನ್ನ ಕರೆಯಲ್ಲ. ಆಗ್ಬೋದಾ? ಹಾಗೆ ಆಗ್ಲಿ. ತಾಯಿ ಮಾತೆಲ್ ಕೇಳ್ತಾನವನು. ತಾಯಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಕ್ ಹೇಳಿ ಪಟೇಲ್ರೆ. ಹಾ, ಸತ್ಯ, ನೀನ್ ಇನ್ಮೇಲೆ ಯಾರಿಗೂ ಸುಳ್ಳು ಹೇಳಲ್ಲ, ಯಾರಿಗೂ ಮೋಸ ಮಾಡಲ್ಲ, ಊರಲ್ಲಿರೋರ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ ನಿಮ್ಮ ಅವ್ವನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಈಗ ನೋಡ್ತೀರಿ ಇವನ್ ಬಣ್ಣ ಬಯಲಾಗತ್ತೆ. $38,000 ಮುಂಡಾಯಿಸೋ ನಿನ್ಗೆ 30 ದಿನ ಸುಮ್ಮನೆ ಇರೋದು ಅಸಾಧ್ಯ ಬಿಡು. ಕಾಲೇಜಿಗೆ ಅಬ್ಸೆಂಟ್ ಆಗಿರ್ಬೋದು, ಆದ್ರೆ ಪಂಚಾಯತಿ ಕಟ್ಟೆಗೆ ಅಬ್ಸೆಂಟ್ ಆಗಿರೋ ಇತಿಹಾಸನೇ ಇಲ್ವಲ್ಲ. ಏಯ್ ಯಾರಿಗೂ ಮೋಸ ಮಾಡ್ದೆ, ಸುಳ್ಳು ಹೇಳ್ದೆ, ಯಾರ ಮನೇನು ಹಾಳು ಮಾಡ್ದೆ, ನೀನ್ ಬದುಕಿದ್ರು ಸತ್ತಾಗೆ. ಹಂಗಿದ್ರೆ ತಾನೇ ಸತ್ತಂಗೆ. ಏಯ್ ಪಂಚಾಯತಿ ಕಟ್ಟಲ್ಲಿ ಎಲ್ರ ಎದುರುಗಡೆ ನಿಮ್ಮ ಅವ್ವನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದೆ. ದೊಡ್ಡ ನೀನು ಪಂಚಾಯತಿಲಿ ಟಾಪ್ ಆಂಗಲ್ ಶಾಟ್ ಮಾತ್ರ ನೋಡಿದೆ, ಲೋ ಆಂಗಲ್ ಶಾಟ್ ನೋಡು. ಅಯ್ಯೋ ಬಡ್ಡಿ ಬಗ್ಲೆ, ಎಲ್ಲಿಂದ ಸಿಕ್ತು ನಿಂಗೆ ಐಡಿಯಾ? ಮಗ ಆದ್ರೂ ಮನಸ್ಸಿಗೆ ತುಂಬಾ ಬೇಜಾರಾಯ್ತದೆ. ಆ ಪಟೇಲ್ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರ ಎದುರುಗಡೆ ನಿನ್ ಮರ್ಯಾದೆ ತೆಗ್ದ. ನನ್ನ ಮಗನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೌದು ಮಗ, ಆ ಪಟೇಲನ್ ಜಾಸ್ತಿ ಆಯ್ತು, ಅವನ್ನ ಸುಮ್ಮನೆ ಬಿಡಬಾರ್ದು. ಅವನ್ನ ನಾನೊಬ್ನೇ ಹೋಗಿ ಎತ್ತಾಕ ಬಂದ್ಬಿಡ್ತೀನಿ. ಎಷ್ಟು ಕೊಡಿದ್ರು? ನನ್ನಷ್ಟೇ. ಲೇ, ನನಗೋಸ್ಕರ ಎಮೋಷನಲ್ ಆಗೋದು ಓಕೆ, ಆಗಾದ್ ಮಾತಾಡಲ್ಲ. ಮಗ ಒಂದ್ ಐಡಿಯಾ. ಏನು? ಆ ಪಟೇಲ್ ಮಗಳು ಸೌಂದರ್ಯ ಅವಳಲ್ಲ, ಹೆಂಗೂ ಹೆಸರು ತಾಕಂಗ್ ಸೌಂದರ್ಯವಾಗ ಅವಳೆ. ಹೆಂಗಾರು ಪಟಾಯಿಸಿ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡು. ಆಗ ಬರೀ ಅವ್ರ ಮನೆಗಲ್ಲ, ಇಡೀ ಊರ್ಗೆ ಹೇಳಿ ಮಯ್ಯ, ನೀನ್ ಯಾವ ತಪ್ಪು ಮಾಡಿದ್ರು ಯಾವ ನನ್ ಮಗನ ಶಿಕ್ಷೆ ಕೊಡಕ್ಕಾಗಲ್ಲ. ಚೆನ್ನಾಗಿ ಹೇಳಿದೆ ದೊಡ್ಡ. ನಿನ್ನ ಐಡಿಯಾನೇ ಸ್ವಲ್ಪ ಇಂಪ್ರೂವೈಸ್ ಮಾಡಿ ಹೇಳ. ಕಾಪಿ ಹೊಡೆದು ಹೇಳೋ ಐಡಿಯಾ ಬಿಲ್ಡಪ್ ಬೇರೆ ಹೇಳಲ್ಲ. ಪಟೇಲನ್ ಮಗಳನ್ನ ನಾನು ಪಟಾಯಿಸ್ತೆ ಅನ್ಕೋ, ಅವಳು ನನ್ನ ಲವಲ್ ಬಿದ್ದೋದ್ಲು ಅನ್ಕೋ, ಆಗ ಜಾತಿ ಹುಚ್ಚಿಡಿದಿರೋ ಪಟೇಲ ಬಾಳ್ ಬಿದ್ದಿರೋ ಬಾವಿಗೆ ಬೇಕಾದ್ರೂ ತಳ್ಳಿ ಬಿಡ್ತೀನಿ ನಿನ್ನ, ಆದ್ರೆ ಸತ್ತಿನಿ ಮಾತ್ರ ಮದುವೆ ಮಾಡ್ಸಲ್ಲ ಅಂತಾನೆ. ಆಮೇಲೆ ಏನಾಗತ್ತೆ ಹೇಳು? ಚೆನ್ನಾಗಿ ಹೇಳ್ತಿದ್ಯಾ, ನೀನೇ ಹೇಳಪ್ಪ. ಹುಡುಗರನ್ನ ಬಿಟ್ಟು ಎದುರ್ಸಕ್ ನೋಡ್ತಾನೆ. ನಾವ್ ಜಗ್ತೀವ ನೋ, ಆಗ ಕಾಂಪ್ರಮೈಸಿಗೆ ಬಂದು, ಲೇ ಸತ್ಯ, ನೀನ್ ನನ್ನ ಮಗಳನ್ನ ಪ್ರೀತಿ ಮಾಡೋದು ಬಿಟ್ಬಿಡು. ಇನ್ ಮುಂದೆ ಈ ಊರಲ್ಲಿ ನೀನ್ ಏನೇ ತಪ್ಪಾಡಿದ್ರು ನಾನು ಯಾವ ಶಿಕ್ಷೆನೂ ಕೊಡಲ್ಲ, ಡೀಲ್ ಅಂತಾನೆ. ಆಮೇಲೆ ನೋಡು ಆ ಪಟೇಲನ್ನ ಹೆಂಗೆ ಆಟ ಆಡಿಸ್ತೀನಿ ಅಂತ. ಸೌಂದರ್ಯ, ಮೈ ಡಾರ್ಲಿಂಗ್, ಎಲ್ಲಿದ್ಯಾ ನೀನು? ಲವ್ ಮೀ ಲವ್ ಮೀ ಲವ್ ಮೀ ಲವ್, 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 ಲವ್ ಮೀ ಲವ್ ಮೀ ಲವ್ ಮೀ ಲವ್. ಲೇ ಸೌಂಡು, ಇದೇನ್ ಸೌಂಡ್ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ? ತೋಟಕ್ಕೆ ಹೋಗಿ ಬರ್ತಾ ಇದ್ದೀನಿ. ಹೌದಾ? ಹೌದು, ಏನಿವತ್ತು ಸಖತ ಕಾಣಿಸ್ತಾ ಇದೆಯಾ? ನಿಜನಾ? ನನ್ನ ಬಾಯಲ್ಲಿ ಯಾವ ತರ ಸುಳ್ಳು ಬಂದಿದ್ಯಾ? ಸರಿ ಸರಿ, ನೀನ್ ನೋಡು, ನಾನು ಸಾಧನೆ ಮಾಡ್ಬೇಕು. ಲವ್ ಮೀ ಲವ್ ಮೀ ಲವ್ ಮೀ ಲವ್, ಲವ್ ಮೀ ಲವ್ ಮೀ ಲವ್ ಮೀ ಲವ್, ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್. ಇದೇನ್ ಸಾಧನೆ? ಇದಾ? ಹೋದ ವಾರ ಒಬ್ಬ ಜ್ಯೋತಿಷ ಸಿಕ್ಕು ಮಠ ಮಧ್ಯಾಹ್ನ 12 ಗಂಟೆಯಲ್ಲಿ ಸೂರ್ಯನ್ ನೋಡ್ತಾ ಲವ್ ಮೀ ಲವ್ ಮೀ ಲವ್ ಮೀ ಲವ್, ಲವ್ ಮೀ ಲವ್ ಮೀ ಲವ್ ಮೀ ಲವ್ ಅಂತ 9 ನಿಮಿಷ 9 ಸೆಕೆಂಡ್ ಹೇಳ್ತಾ ಸಾಧನೆ ಮಾಡಿದ್ರೆ 1 ತಿಂಗಳಲ್ಲಿ ದಪ್ಪ ಆಗಬಹುದು ಅಂದ. ನೀನ್ ಯಾಕೆ ದಪ್ಪ ಆಗ್ಬೇಕು? ನನ್ನ ಕನಸಿನ ರಾಣಿ ಕೈ ಹಿಡಿಯೋದಿಕ್ಕೆ. ಆ ಜ್ಯೋತಿಷ ಹೇಳ್ದ, ನನ್ನ ಕೈ ಹಿಡಿಯೋ ರಾಜ್ಕುಮಾರಿ ಬರೀ ಮಲ್ಲಿಗೆ ಅಲ್ಲ, ದುಂಡು ಮಲ್ಲಿಗೆ ಅಂತ. ಅದಕ್ಕೆ ನಾನು ದಪ್ಪಗಿರೋಳ ಅಂದೆ. ಅದಕ್ಕೆ ಅವನು, ಹಾಗೆಲ್ಲ ತುಚ್ಛವಾಗಿ ಮಾತಾಡಬೇಡ, ಅವಳ ದೇಹದಷ್ಟೇ ಅವಳ ಮನಸ್ಸು ಗುಂಡಿಗೆ ವಿಶಾಲವಾಗಿರುತ್ತೆ ಎಂದ. ಯಾವುದೇ ಕಾರಣಕ್ಕೂ ಅವಳನ್ನ
ಕಳೆದುಕೊಳ್ಳಬೇಡ ಅಂದ. ಅದಕ್ಕೆ ಈ ಸಾಧನೆ. ಲವ್ ಮೀ ಲವ್ ಮೀ. ದೇಹದ ತರ ಹೃದಯನೂ ವಿಶಾಲವಾಗಿರುತ್ತಂತ. ಹೌದು. ಲವ್ ಆ ಹುಡುಗಿನ ಕಳ್ಕೋಬೇಡ ಅಂದ್ರ. ಹೌದೌದು. ಅವ್ರು ಹೇಳಿದ್ದ ಹುಡುಗಿ ನಾನಾಗಿರ್ಬಹುದಾ ಸತ್ಯ? ನೀನಾಗಿರ್ಬಹುದು ಅಥವಾ ನಿನ್ ತರ ಬೇರೆಯವರು ಆಗಿರ್ಬಹುದು. ಹೃದಯದಲ್ಲಿ ಏನಿದು ನದಿಯೊಂದು ಓಡಿದೆ, ಹೃದಯದಲ್ಲಿ ಏನಿದು. ಲವ್ ಮೀ ಲವ್ ಮೀ ಲವ್ ಮೀ. ಸತ್ಯ, ಆ ಜ್ಯೋತಿಷಿ ನಂಬರ್ ನನಗೂ ಕೊಡ್ತೀಯಾ? ಅವನ್ ನಂಬರ್ ನಿನಗೆ ಯಾಕೋ? ಸಣ್ಣ ಆಗೋಕೆ ಏನಾದ್ರೂ ಸಾಧ್ಯ ಇದೆಯಾ ಅಂತ ಕೇಳೋಕೆ. ಆ ಜ್ಯೋತಿಷಿನೇ ನಾನು. ಅಂದ್ರೆ ನಾನು ಅವನು ತುಂಬಾ ಕ್ಲೋಸು ಅಂತ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಅದನ್ನೂ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಮೊಬೈಲ್ ನ ಎಡಗಿವಿಲ್ ಇಟ್ಕೊಂಡು ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್ ಅಂತ 9 ನಿಮಿಷ 9 ಸೆಕೆಂಡ್ ಹೇಳಿ ಸಾಧನೆ ಮಾಡಿದ್ರೆ ದಪ್ಪಗಿರೋರು ಸಣ್ಣಗಾಯ್ತಾರಂತೆ. ಹೌದಾ? ಆದ್ರೆ ನನ್ಗೊಂದು ಡೌಟ್. ನೋ ಡೌಟ್. ಜಾಸ್ತಿ ಪ್ರಶ್ನೆ ಕೇಳೋರು ಜಿಮ್ಗೆ ಹೋಗಲ್ವಂತ. ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡು, ಅವಾಗ ಏನಾದ್ರು ಡೌಟ್ ಬಂದ್ರೆ ಕೇಳು, ನಾನು ಹೇಳ್ತೀನಿ. ಸರಿ, ಹೊರಡ್ತೀನಿ. ಓಕೆ, ಬಾಯ್ ಸತ್ಯ. ಬಾಯ್ ಸೌಂಡು. ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್. ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್. ಲೇ ದೊಡ್ಡ, ಟೈಮ್ 12 ಆಯ್ತು. ಹಾಕ್ಲಾ ಫೋನು? ಆಗ್ತದೆ. ಲೇ, ನಾನು ಹೇಳಿದ ಇಲ್ಲಲ್ಲ, ಪಟೇಲ್ ಹಿಂಗೆ. ಹಲೋ. ಅಲೋ ಪಟೇಲ್ರೇ. ಯಾರು ಇಷ್ಟೊತ್ತಿನಲ್ಲಿ? ಏಯ್, ಪ್ರೀತಿಗೆ ಒತ್ತು ಗೊತ್ತಿಲ್ಲ ಪಟೇಲ. ಯಾರು ನೀನು? ನಾನು ನಿನ್ನ ಐತೈಸಿ ಅನ್ಕೋ. ನಿನ್ ಮಗಳು ಸೌಂದರ್ಯ ಇದ್ದಾಳಲ್ಲ, ಅವಳು ನಮ್ಮೂರಿನ ನಂಬರ್ 1 ವೇಸ್ಟ್ ಬಾಡಿ ಸತ್ಯ ಹರಿಶ್ಚಂದ್ರ ಲವ್ ಮಾಡ್ತಾವಳೆ. ಏನ್ ಹೇಳ್ತಾ ಇದ್ಯೋ? ಏಯ್, ಯಾರು ನೀನು? ನಿನ್ಗಿದೆಲ್ಲ ಹೆಂಗೋ ಗೊತ್ತೋ? ಅದೆಲ್ಲ ಕಟ್ಕೊಂಡು ಏನ್ ಎಣ್ಣೆ ಉಪ್ಪಿನಕಾಯಿ ಹಾಕೊಂಡ ನೆಕ್ತೀಯ? ಮೊದ್ಲೋಗಿ ನಿನ್ ಮಗಳು ಏನ್ ಮಾಡ್ತಾವಳೆ ಅಂತ ನೋಡು. ಬಾಯ್. ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ ಲವ್ ಲವ್ ಮೀ ಲವ್ ಮೀ ಲವ್ ಮೀ. ನನ್ನ ಮರವಾದನೆಲ್ಲ ಮಣ್ಣು ಪಾಲು ಮಾಡ್ತಿದ್ಯಲ್ಲೇ ಮನೆಯಾಳಿ. ಅಪ್ಪ, ತಲೆಗೆಲ್ಲ ಕೆಟ್ಟಿದ್ಯಾ? ಕುಡ್ದಿದ್ಯಾ? ಏನಾಯ್ತು ನಿನಗೆ? ನನಗೇನಾಗೈತೆ? ಆಗಿರೋದೆಲ್ಲ ನಿನಗೆ. ಲವ್ ಮೀ ಲವ್ ಮೀ ಲವ್ ಮೀ ಲವ್ ಅಂತ ಇಷ್ಟೊತ್ತು ಆ ಸತ್ಯನ್ ಜೊತೆ ಸರ್ಸಾಡ್ತಿದ್ದವ್ ನಿಂತಾನೆ. ಅಪ್ಪ, ನಮ್ ಸಂಬಂಧನ ಅಪಾರ್ಥ ಮಾಡ್ಕೋಬೇಡಿ. ಓಹೋ, ಇನ್ನೆಂಗ್ ಅರ್ಥ ಮಾಡ್ಕೋಬೇಕು? ಬಾಬಾ ಅದೆಷ್ಟ್ ಚಂದಾಗ ಅವನಂಗೆ ನಾಟಕ ಆಡ್ತೀಯ ನಮ್ಮವ್ವ. ಏಯ್, ನೀನು ಅವನು ಲವ್ ಮಾಡ್ತಿದ್ದೀರಿ ತಾನೆ? ಹೇಳಮ್ಮ, ನೀನ್ ಸತ್ಯನ ಲವ್ ಮಾಡ್ತಿದ್ಯಾ? ಹೇಳು. ಹೃದಯದಲ್ಲಿ ಏನಿದು ನದಿಯೊಂದು ಓಡಿದೆ. ನನ್ನ ಕನಸಿನ ರಾಣಿ ಕೈ ಹಿಡಿಯೋದಿಕ್ಕೆ. ಸತ್ಯ, ಅವ್ರು ಹೇಳಿದ ಹುಡುಗಿ ನಾನಾಗಿರ್ಬೋದಾ? ನೀನಾಗಿರ್ಬಹುದು ಅಥವಾ ನಿನ್ ತರ ಬೇರೆಯವರು ಆಗಿರ್ಬಹುದು. ಹೌದು, ಬರೀ ಲವ್ ಅಲ್ಲ, ಮದುವೆನೂ ಆಗ್ತೀನಿ. ಏನೀಗ? ಏಯ್, ಬಾಳು ಬಾವಿಗೆ ಬೇಕಾದ್ರೂ ತಳ್ಳು ಬಿಡ್ತೀನಿ. ನಿನ್ನ ಸತ್ತಿಂಗ್ ಮಾತ್ರ ಕೊಟ್ಟು ಮದುವೆ ಮಾಡೋದಿಲ್ಲ. ತಾವ್ಯಾಕೋ ನಟ ಭಯಂಕರ ರೇಂಜಿಗೆ ನಗ್ತಾ ಇರೋದು. ಒಳ್ಳೆ ಇಲಿ ಬಾಯಲ್ಲಿ ಹುಲಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಸದ್ದು ಮಾಡ್ತಾ ಇರೋದು ಹುಲಿನೇ ಕಣ. ನೆಟ್ಟಿ ಕಿವಿ ಕೊಟ್ಟು ಕೇಳಿಸ್ಕೊ. ಅಲ್ಲಿ ಪಟೇಲ ಸೌಂಡ್ ಮೇಲೆ ಸೌಂಡ್ ಮಾಡ್ತಾ ಇರೋದು ನನಗೆ ಕೇಳಿಸ್ತಾ ಐತೆ. ನಾಳೆ ನಡೆಯೋ ಸೀನು ಕಣ್ಮುಂದೆ ಕಾಣಿಸ್ತಾ ಐತೆ. ಲೋ ಮಗ, ನಮಗೂ ಒಂಚೂರು ಆ ಸೀನ್ ತೋರ್ಸೋ, ನೋಡ್ತೀವಿ. ಸೀದೆ ಸತ್ಯ, ನೀನ್ ನನ್ನ ಮಗಳನ್ನ ಪ್ರೀತಿ ಮಾಡೋದ್ ಬಿಟ್ಬಿಡಪ್ಪ. ಇನ್ ಮುಂದೆ ಈ ಊರಲ್ಲಿ ನೀನ್ ಏನೇ ತಪ್ಪು ಮಾಡಿದ್ರು ನಾನ್ ನಿನ್ಗೆ ಯಾವ ಶಿಕ್ಷೆನೂ ಕೊಡಲ್ಲಪ್ಪ. ಮಗ, ಸಖತ್ತಾಗೈತೆ ಸೀನು. ನಾಳೆ ಹಿಂಗೆ ಶುರು ಆಗುತ್ತೆ ಅಂತ್ಯಾ? ಇಲ್ಲ ಮಗ, ಸಖತ್ತಾಗಿರೋ ಸನ್ರೈಸ್ ಶಾಟ್ ಇಂದ ಶುರು ಆಗುತ್ತೆ.